ಸ್ವಾಗತ ಎಲ್ಲರಿಗೆ ನಮ್ಮ ಚಾನಲ್ಗೆ. ತುಂಬ ದಿನಗಳ ನಂತರ ವಿಡಿಯೋನ ಮಾಡಿ ಹಾಕ್ತಾ ಇದ್ದೇನೆ. ಢೋಕ್ಳನ ಬೇಳೆಯಿಂದ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗುತ್ತೆ. ಕಡಲೆಬೇಳೆ ಒಂದು ಬಟ್ಲಷ್ಟು ತೊಗೊಂಡು ಚೆನ್ನಾಗಿ ತೊಳೆದು ನೆನೆ ಇಡಬೇಕು. ಒಂದು 4-5 ಗಂಟೆಗಳ ಕಾಲ ನೆನೆ ಇಡಬೇಕು. ಎಷ್ಟು ನೆನಿತಾವ ಅಷ್ಟು ಚೆನ್ನಾಗಿ ಬರುತ್ತವೆ ಢೋಕ್ಳನ. ಮುಚ್ಚಿ ಇಟ್ಟಿದ್ದೆ 4 ಅವರ್ ಆಗಿದೆ. 4-5 ಗಂಟೆ ಆದ ನಂತರ ನೀರೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ನೋಡಿ ಚೆನ್ನಾಗಿ ನೆಂದಿವೆ. ಈ ಥರ ಢೋಕ್ಳ ಮನೆಯಲ್ಲಿ ನ್ಯಾಚುರಲ್ಲಾಗಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಟೇಸ್ಟಿ ಕೂಡ ಇರುತ್ತೆ. ಬೇಳೆಗಳನ್ನು ಹಾಕಿ ಸ್ವಲ್ಪ ತಾಜಾ ಮೊಸರನ್ನ ಹಾಕಬೇಕು, 1-2 ಸ್ಪೂನಷ್ಟು. ಮಿಕ್ಸಿ ಜಾರಿಗೆ ಹಾಕಿ ಈ ಥರ ರುಬ್ಬಬೇಕು. ಬಾಣಲೆಯಲ್ಲಿ ಕೂಡ ನೀರನ್ನ ಹಾಕಿ ತರಿಯಾಗಿದ್ರು ಚೆನ್ನಾಗಿ ಬರುತ್ತೆ. ಪಾತ್ರೆ ಸ್ವಲ್ಪ ನೀರನ್ನ ಹಾಕಿ ಢೋಕ್ಳ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟಿನಗಿಂತಲೂ ಬೇಳೆ ಚೆನ್ನಾಗಿ ಬರುತ್ತೆ. ಈ ಥರ ಪೇಸ್ಟ್ ಥರ ಚೆನ್ನಾಗಿ ಮಾಡಿಕೊಂಡು ಒಂದು ಬೌಲ್ಗೆ ತೆಗಿಬೇಕು. ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ನೆನೆಸಿ ಮಾಡೋದ್ರಿಂದ. ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸನ ಹಾಕಬೇಕು. ಹಿಂಗನ್ನ ಹಾಕಬೇಕು ಸ್ವಲ್ಪ, ಮತ್ತು ಒಗ್ಗರಣೆಯಲ್ಲಿ ಕೂಡ ಹಿಂಗೆ ಹಾಕಬೇಕು. ಸ್ವಲ್ಪ ಅರಿಶಿಣ ಹಾಕಬೇಕು ಕಲರ್ಗೋಸ್ಕರ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಕಲಸಿ ಈ ಥರ ಎಲ್ಲ ಒಳಗಿರುವ ಬಬಲ್ಸ್ ಥರ ಈ ಥರ ಬರಬೇಕು. ಚೆನ್ನಾಗಿ ಮಾಡೋದ್ರಿಂದ ಎಷ್ಟು ಈ ಥರ ಮಾಡ್ತೇವೆ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮುಚ್ಚಿ ಇಡಬೇಕು. ರಾತ್ರಿ ಬೆಳಗ್ಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಮಾಡಿದರೆ ಸಾಯಂಕಾಲ ಮಾಡ್ಬೋದು. ಈ ಥರ ನಾನು ಬೆಳಗ್ಗೆ ಮಾಡಿಟ್ಟಿದ್ದೆ. ನಾನು 5-6 ಗಂಟೆಗೆ ಹಾಕ್ತಾಯಿದ್ದೇನೆ ಸ್ನ್ಯಾಕ್ಸ್ ಥರ. ಅಲ್ಲ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕಬೇಕು. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಎಲ್ಲ ಕಡೆ ಕಲಿಸಿ ನಂತರ ಇಡ್ಲಿ ಪಾತ್ರೆಗಾದರೂ ಹಾಕ್ಕೊಳ್ಳಿ, ಒಂದು ತಾಟೆ ಕೂಡ ಹಾಕ್ಕೋಬೋದು. ಇಲ್ಲ ದೊಡ್ಡ ಕುಕ್ಕರ್ನಲ್ಲಿ ಅಕ್ಕಿ ಬೇಳೆ ಹಾಕಿಡುವ ಬಾಕ್ಸ್ ಡಬ್ಬಿಗಳಿದ್ರು ಕೂಡ ಹಾಕ್ಕೋಬೋದು. ನೀವು ಎದರಲ್ಲಿ ಬೇಕಾದರೂ ವಾಫ್ ಥರ ಇಡ್ಲಿ ಥರ ಹಬೆಯಲ್ಲಿ ಬೇಯಿಸ್ಕೋಬೇಕು. ಹೇಗೆ ಮಾಡಿದರೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ 2 ಸ್ಪೂನಷ್ಟು ನೀರನ್ನ ಹಾಕಬೇಕು. ನೀರನ್ನ ಹಾಕಿ ತೆಳುವಾಗಿ, ಅಂದರೆ ತುಂಬ ತೆಳುವಾಗಿ ಏನು ಕಲಿಸ್ಬಾರ್ದು, ಸ್ವಲ್ಪ ಈ ಥರ ಇರಬೇಕು. ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿದ, ಲೈಕ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಒಂದು ಪಾತ್ರೆಗೆ ಅಂದರೆ ಬಾಣಲೆಯಲ್ಲಿ ನೀರನ್ನ ಹಾಕಿ ಸ್ಟ್ಯಾಂಡನ್ನ ಇಡ್ತಾ ಇದ್ದೇನೆ. ಸ್ವಲ್ಪ ಬಿಸಿಯಾಗಲು ಬಿಟ್ಟಿದ್ದೇನೆ. ಒಂದು ತಟ್ಟೆಗೆ ಎಣ್ಣೆನ ಹಚ್ಚಿ, ಎಲ್ಲ ಕಡೆ ಎಣ್ಣೆನ ಹಚ್ಚಿ ಇವಾಗ ಈನೋ ಸೋಡಾನ ಹಾಕ್ತಾ ಇದ್ದೇನೆ. ಈನೋ ಸೋಡಾ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಮನೆಯಲ್ಲಿರುವ ಅಡುಗೆ ಸೋಡಾ ಕೂಡ ಹಾಕ್ಬೋದು. ಈನೋ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಕಡೆ ಚೆನ್ನಾಗಿ ಕಲಸಿ ಈ ಥರ ಬಬಲ್ ಥರ ಉಬ್ಬಿ ಬರುತ್ತೆ. ತಟ್ಟೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಬೇಕು. ಸ್ವಲ್ಪನೇ ಹಾಕಬೇಕು, 1 ಇಂಚಷ್ಟು ಮೇಲೆ ಜಾಗನ ಬಿಟ್ಟರೆ ಉಬ್ಬಿ ಬರುತ್ತೆ. ನೋಡಿ ಈ ಥರ ಇಟ್ಟು ಒಂದು 15ರಿಂದ 17 ನಿಮಿಷದವರೆಗೂ ಬಿಡಬೇಕು. ನೋಡಿ ಈ ಥರ ಆಗುತ್ತೆ. ಈ ಥರ ಎಷ್ಟು ಅಂಟ್ಕೊಳ್ಳೋದಿಲ್ಲ. ಆವಾಗ ಸ್ಟೋವ್ನ ಬಂದ್ ಮಾಡಬೇಕು. ಆಗಿದೆ ಇವಾಗ, ಎಷ್ಟು ಅಂಟ್ಕೊಂಡಿಲ್ಲ ನೋಡಿ. ಮನೆಯಲ್ಲಿ ಆವಾಗವಾಗ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು. ದಿನಾಲೂ ಹೊರಗಡೆ ಪಾನಿಪುರಿ ಹೊರಗಡೆ ಎಲ್ಲ ತಿನ್ನೋದ್ರ ಬದಲು ಮನೆಯಲ್ಲಿ ಈ ಥರ ಮಾಡಿಕೊಡ್ಬೇಕು. ಇವು ಅಷ್ಟೊಂದು ಎಣ್ಣೆಯಲ್ಲಿ ಡೀಪಾಗಿರೋದಿಲ್ಲ, ಟೇಸ್ಟಿ ಕೂಡ ಇರುತ್ತವೆ, ಆರೋಗ್ಯ ಕೂಡ ಒಳ್ಳೆಯದು. ಮನೆಯಲ್ಲಿ ಮಾಡೋದ್ರಿಂದ
ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಮಕ್ಕಳಿಗೆ ಮನೆಯಲ್ಲಿ ಏನಾದರೂ ಮಾಡಿಕೊಡ್ಬೇಕು. ಸ್ವಲ್ಪ ಆರಲ್ಲಿ ಬಿಟ್ಟಿದ್ದೇನೆ, ನಂತರ ಕಟ್ ಮಾಡಬೇಕು. ಬಿಸಿ ಇರುವಾಗಲೇ ಮಾಡಿದರೆ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ ಎಷ್ಟು ಸ್ಪಂಜಿಯಾಗಿ ಬಂದಿವೆ. ಮನೇಲಿ ಬೇಳೆ ನೆನೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತವೆ. ಬೇಕಾದರೆ ಸ್ವಲ್ಪ ಹಿಟ್ಟು ಬೇಳೆ ರುಬ್ಬುವಾಗ ನಂತರ ಹಿಟ್ಟನ್ನ ಕಲಸ್ಕೊಳ್ಬೋದು. ಕಡಲೆ ಹಿಟ್ಟು ಹಾಕಿಲ್ಲ ಆದರೂ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಪಂಜಿಯಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ಮೇಲೆ ಒಗ್ಗರಣೆನ ಕೊಡಬೇಕು, ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಟೇಸ್ಟು. ಇದಕ್ಕೆ ಚಟ್ನಿನ ಮಾಡ್ಕೊತಾ ಇದ್ದೇನೆ. ಕೊತ್ತಂಬರಿನ ಸಣ್ಣಗೆ ಹೆಚ್ಚಿದ್ದು ಮತ್ತು ಡೋಕ್ಲಾ ಪೀಸ್ ಹಾಕ್ತಾಯಿದ್ದೇನೆ. ಅವು ಇಲ್ಲ ಹಾಕೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಸೇವು ಇದ್ದರೆ ಹಾಕ್ಕೊಳ್ಳಿ. ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿದ್ದೇನೆ. ಜೀರಿಗೆನ ಹಾಕಬೇಕು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೇನೆ. ನಿಂಬೆಹಣ್ಣಿನ ರಸ ಹಾಕಲ್ಲ ಅಂದರೆ ಮೊಸರು ಕೂಡ ಹಾಕ್ಕೋಬೋದು, 2 ಸ್ಪೂನಷ್ಟು. ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಚಟ್ನಿ ಥರ. ಇದಕ್ಕೆ ಕೊಬ್ಬರಿ ಚಟ್ನಿ ಕೂಡ ಚೆನ್ನಾಗಿ ಹತ್ತುತ್ತೆ. ಪುದೀನ ಕೊತ್ತಂಬರಿ ಚಟ್ನಿ ಮಿಕ್ಸ್ ಮಾಡಿ ಹಾಕಿದ್ರು ಚೆನ್ನಾಗಿ ಹತ್ತುತ್ತೆ. ನಾನು ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡಿದ್ದೇನೆ. ಡೋಕ್ಳಕ್ಕೆ ಒಗ್ಗರಣೆನ ಕೊಡ್ತಾ ಇದ್ದೇನೆ. 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ ಹಾಕಿ ಹಿಂಗನ್ನ ಮೊದಲೇ ಹಾಕಿದ್ದೇನೆ. ಎಣ್ಣೆಯಲ್ಲಿ ಕೂಡ ಹಿಂಗೆ ಹಾಕಿದರೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಮೇಲುಗಡೆ ಕೊತ್ತಂಬರಿನ ಹಾಕಿ ಈ ಕಡೆ ಎಲ್ಲ ಕಡೆ ಎಣ್ಣೆ ಹತ್ತೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಆಗುತ್ತವೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.